ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಈ ವಿಡಿಯೋ ಆ್ಯಕ್ಚುಲಿ ಪ್ರತಿಯೊಬ್ಬ ತಾಯಿಗೆ, ವರ್ಕಿಂಗ್ ಮಾಮ್ಸ್ ಆಗಲಿ, ಹೌಸ್ ವೈಫ್ ಆಗಲಿ, ಮಕ್ಕಳಾದಮೇಲೆ ಲೈಕ್ ನನಗೆ ಟೈಮ್ ಇಲ್ಲ, ಮನೇಲಿ ಕೆಲಸ ಮಾಡಬೇಕು, ಮನೆ ಕ್ಲೀನ್ ಮಾಡಬೇಕು, ಮಕ್ಳಿಗೆ ಅಡುಗೆ ಮಾಡಬೇಕು, ಹಸ್ಬೆಂಡ್ಗೆ ಅಡುಗೆ ಮಾಡಬೇಕು, ಸೊ ಮತ್ತೆ ಮಧ್ಯಾಹ್ನ ನೈಟು ಅಡುಗೆ ಮಾಡಬೇಕು, ಮನೆಲ್ಲ ಕ್ಲೀನ್ ಮಾಡಬೇಕು, ಹಾಗೆ ಬಟ್ಟೆ ವಾಶ್ ಮಾಡಬೇಕು, ಈ ರೀತಿ ಮನೆ ಕೆಲಸಗಳು ಮುಗಿಯೋದೇ ಇಲ್ಲ ಅಲ್ವಾ. ಬಟ್ ಇದ್ರ ಮಧ್ಯೆ ನಿಮಗೆ ಕಾಳಜಿ ಕೂಡ ನೀವು ತಗೊಳ್ಬೇಕು. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಲೈಕ್ ನನಗೆ ಟೈಮ್ ಇಲ್ಲ, ನಾನು ಎದ್ದಾದ ತಕ್ಷಣ ಮಕ್ಳು ಎದ್ದೇಳ್ತಾರೆ, ಅವ್ರನ್ನ ನೋಡ್ಕೋಬೇಕು, ಅವ್ರನ್ನ ಎತ್ಕೊಂಡೇ ಅಡುಗೆ ಎಲ್ಲ ಮಾಡ್ತೀನಿ ಅಂತ. ಅಫ್ಕೋರ್ಸ್ ಎಲ್ರಿಗೂ ಇದೇ ಸಿಚುಯೇಷನ್ನ ಫೇಸ್ ಮಾಡ್ತಿದ್ದೀರಾ. ಆದರೆ ನಿಮಗೆ ಬೆಸ್ಟ್ ಸೊಲ್ಯೂಷನ್ ಏನಂದರೆ, ಮಕ್ಕಳೀಗ ಯೂಶಲಿ 6 ಗಂಟೆಗೆ ಎದ್ದೇಳ್ತಾರೆ ಅಂದರೆ ನೀವು 5 ಗಂಟೆಗೆ ಎದ್ದೇಳಿ, ಅಥವಾ ಕೆಲವು ಟೈಮ್ 4:15ಗೆ ಎದ್ದೇಳಿ, ಆಯಿತಾ. ಒಂದು 4:15 ಹಾಗೆ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ನಿಮಗೆ ನೀವು 1 ಅವರ್ ಟೈಮ್ ತಗೊಳ್ಳಿ. ಸೊ ನೀವು ಫುಲ್ ಡೇ ಆಕ್ಟಿವ್ ಆಗಿರ್ಬೋದು. ಆ್ಯಕ್ಚುಲಿ ನೀವೇ ಡಲ್ ಆಗಿದ್ದು, ನೀವೇ ಆಕ್ಟಿವ್ ಆಗಿಲ್ಲ ಅಂದರೆ ಲೈಕ್ ನಿಮ್ಮ ಮಕ್ಕಳು ಹೇಗೆ ಇದು ಮಾಡ್ತಾರೆ, ಓಕೆ ಅಮ್ಮ ಯಾವಾಗೂ ಟಯರ್ಡ್ ಇರ್ತಾರೆ, ಅಮ್ಮ ಆಕ್ಟಿವೇ ಇರಲ್ಲ, ಅಮ್ಮ ನನ್ನನ್ನು ಆಟಕ್ಕೆ ಕರೆದ್ರೆ ಅವ್ರ ನನ್ನ ಜೊತೆ ಆಟ ಆಡೋದೇ ಇಲ್ಲ, ಈ ರೀತಿ ಮೈಂಡ್ಸೆಟ್ ಬರುತ್ತಲ್ವಾ. ಸೊ ಹಾಗಾಗಿ ನೀವು ಆರೋಗ್ಯವಾಗಿರಬೇಕು, ಅವರಷ್ಟು ಜನನ ನೀವು ಕೇರ್ ಮಾಡಬೇಕಂದ್ರೆ ಫಸ್ಟ್ ನಿಮ್ಮನ್ನು ನೀವು ಕೇರ್ ಮಾಡಬೇಕಲ್ವಾ. ನೀವು ಹೆಲ್ತಿ ಆಗಿಲ್ಲ ಅಂದರೆ ಅವ್ರನ್ನ ನೀವು ಕೇರ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಮೆಲ್ರಿಗೋಸ್ಕರ. ಸೊ ಇವತ್ತು ನಾನು ರೆಗ್ಯುಲರ್ ಆಗಿ ಮನೆ ಹತ್ರ ಲೈಕ್ ನಿಮ್ಮ 1 ಅವರ್ ಟೈಮಲ್ಲಿ ಮನೇಲೆ ಟೆರೆಸ್ ಮೇಲೆ ಮಾಡುವಂಥ ಕೆಲವು ವರ್ಕೌಟ್ನ ತೋರಿಸ್ತೀನಿ. ಫಸ್ಟ್ಗೆ ಆ್ಯಕ್ಚುಲಿ ನೀವು ಬಾಡಿಯನ್ನು ಸ್ವಲ್ಪ ವಾರ್ಮ್ ಅಪ್ ಮಾಡಬೇಕು. ನಾನು ಈ ರೀತಿ ಸ್ಲೋ ವಾಕಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಯೂಶಲಿ ಏನಾದರೂ ಪಾರ್ಕ್ಗೆ ಹೋದರೆ ಪಾರ್ಕನ್ನು ಒಂದು 2 ರೌಂಡ್ ವಾಕ್ ಮಾಡ್ತೀವಿ, ಬಟ್ ಮನೇಲಿ ಹಂಗೆ ವಾಕ್ ಮಾಡೋಕ್ಕಾಗಲ್ಲ. ಈ ರೀತಿ ಸ್ಲೋ ವಾಕಿಂದ ಫಾಸ್ಟ್ ವಾಕ್ಗೆ ಸ್ಟಾರ್ಟ್ ಮಾಡಬೇಕು. ಅದಾದ ನಂತರ ಈ ರೀತಿ ಸ್ಟ್ರೆಚ್ ಮಾಡ್ತೀವಿ. ಫಸ್ಟ್ ಒಂದು ಹ್ಯಾಂಡನ್ನು ಈ ರೀತಿ ಮಧ್ಯ ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಕೈಯಿಂದ ನೀವು ಸ್ಟ್ರೆಚ್ ಮಾಡಬೇಕು. ಇದೇ ರೀತಿ 2 ಕಡೆ ಮಾಡಬೇಕು. ಹಾಗೆ ಇನ್ನೊಂದು ಫ್ರಂಟ್ ಸ್ಟ್ರೆಚನ್ನು ಕೂಡ ಈ ರೀತಿ ಮಾಡ್ಕೊಳ್ತೀವಿ. ಸೊ ಇದನ್ನೆಲ್ಲ ಆಲ್ಮೋಸ್ಟ್ ಲೈಕ್ ನನಗೆ ಟ್ರೈನರ್ ಹೇಳ್ಕೊಟ್ಟಿರೋದನ್ನೇ ನಾನು ಫಾಲೋ ಮಾಡ್ತಾ ಇರೋದು. ಅದಾದ ನಂತರ ಲೆಗ್ ಸ್ಟ್ರೆಚಸ್ನ ಕೂಡ ಮಾಡ್ಕೊಳ್ತೀನಿ. ನಂತರ ಹೀಗೆ ನಿಮಗೆ ಯೋಗ ಮಾಡಿದರೆ ನಿಮಗೆ ಬೇಸಿಕ್ಸ್ ಎಲ್ಲ ಗೊತ್ತಿರುತ್ತೆ. ಮೊದಲು ನೆಕ್ ರೊಟೇಷನ್ ಮಾಡ್ತೀನಿ, ಯೂಶಲಿ 5 ಟೈಮ್ಸು. ಸೊ ಲೈಕ್ 5 ಟೈಮ್ಸ್ ಬ್ಯಾಕ್ವರ್ಡ್ಸು, 5 ಟೈಮ್ಸ್ ಫಾರ್ವರ್ಡ್ ಮಾಡ್ತೀನಿ. ಅದಾದ ನಂತರ ಲೈಕ್ ನೆಕ್ ರೊಟೇಷನ್ನೇ ಫ್ರಂಟ್ ಟು ಬ್ಯಾಕ್ ಕೂಡ ಮಾಡ್ತೀನಿ. ಸೊ ಎಲ್ಲವನ್ನು ಕೂಡ 5 ವೇರಿಯೇಷನ್ ಅಷ್ಟೇ ಮಾಡ್ತೀನಿ, ಅಂದರೆ 5 ಸರಿ ಮಾತ್ರ ಮಾಡ್ತೀನಿ. ಸೊ ಈಗ ಕುತ್ತಿಗೆ ಆಯ್ತಲ್ಲ, ನೆಕ್ಸ್ಟು ಶೋಲ್ಡರ್ ರೊಟೇಷನ್ನು. ನೀವು ಶೋಲ್ಡರ್ ರೊಟೇಷನ್ನ ಈ ರೀತಿ ಕೂಡ ಮಾಡ್ಬೋದು. ಹಾಗೆ ಕೈಗಳ ಲೈಕ್ ಫುಲ್ ಕೈ ಬಿಟ್ಬಿಟ್ಟು ಫ್ರೀ ಆಗಿ ಕೂಡ ಮಾಡ್ಬೋದು. ಈ ರೀತಿ ಮಾಡಿದ್ರೆ ಫುಲ್ ಎಲ್ಲ ಮಸಲ್ಗೂ ಅದು ಎಫೆಕ್ಟಿವ್ ಆಗಿರುತ್ತೆ ಅಂದ್ಬಿಟ್ಟು ಈ ರೀತಿಯ ಸ್ಟ್ರೆಚಸ್ ಮಾಡ್ತೀವಿ. ಇದಾದ ನಂತರ ಸೊಂಟದ ರೊಟೇಷನ್, ಇದು ತುಂಬ ಒಳ್ಳೆಯದು. ಅಂದರೆ ನಿಮ್ಮ ಹಿಪ್ಗೆ ಮೂವ್ಮೆಂಟ್ ಬೇಕಲ್ವಾ, ನೀವು ವರ್ಕೌಟ್ ಮಾಡ್ತೀರಾ, ಫುಲ್ ಆ್ಯಕ್ಟಿವ್ ಆಗಿರಬೇಕಂದ್ರೆ ಹಿಪ್ ರೊಟೇಷನ್ ತುಂಬ ಇಂಪಾರ್ಟೆಂಟು. ಸೊ ಅದಾದ ನಂತರ ಲೆಗ್ ರೊಟೇಷನ್ನು ಕೂಡ ಮಾಡಬೇಕು. ಸೊ ಹಾಗೆ ಕಾಲು ಟೋ ರೊಟೇಷನ್ ಕೂಡ ಮಾಡಬೇಕು. ಸೊ ಇವೆಲ್ಲವನ್ನು ಮಾಡಿದ್ರೆ ಬಾಡಿ ಲೈಟಾಗಿ ನಿಮಗೆ ವಾರ್ಮ್ ಅಪ್ ಆಗುತ್ತೆ. ಸೊ ಆಗ ನೀವು ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಕೆಲವು ಟೈಮು ಸ್ಟ್ರೆಚಸ್ ಕೂಡ ಬೇಕಾಗುತ್ತೆ. ಏನಾದರೂ ಕಾಲು ನೋವಿದ್ರೆ ಈ ರೀತಿ ಸ್ಟ್ರೆಚಸ್ ಮಾಡಿಕೊಂಡ್ರೆ ನಿಮಗೆ ಕಾಲು ನೋವು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಲೈಕ್ ಸಡನ್ನಾಗಿ ವರ್ಕೌಟ್ ಮಾಡೋದಕ್ಕಾಗ್ತಿಲ್ಲ, ಸ್ವಲ್ಪ ಕಾಲು ನೋವು ಬರ್ತಿದೆ ಅಂದರೆ ಈ ರೀತಿ ಸ್ಲೋ ಆಗಿ ನೀವು ಸ್ಟ್ರೆಚಸ್ನ ಮಾಡ್ಕೋಬೋದು. ಬಟ್ ಹುಷಾರಾಗಿ ಮಾಡ್ಕೊಳ್ಳಿ, ಸಡನ್ನಾಗಿ ಕುತ್ಕೋಬಾರ್ದು, ಸ್ಲೋ ಆಗಿ ಕುತ್ಕೋಬೇಕು. ಸ್ಲೋ ಆಗಿ ಒಂದು ಲೆಗ್ಗನ್ನು ರೊಟೇಷನ್ ಮಾಡಬೇಕು. ನೋಡಿ ಇಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ, ಪಕ್ಕದ ಲೆಗ್ಗು ಫುಲ್ಲು ಡೌನಿಗೆ ಇಡಬಾರ್ದು, ಆ ಲೆಗ್ಗನ್ನು ಕೂಡ ಲಿಫ್ಟ್ ಮಾಡಿ ಈ ಲೆಗ್ಗದು ಮೀನ್ ಕಂಡ ಅಂತ ಹೇಳ್ತಾರೆ, ಈ ಪಾರ್ಟ್ ನಿಮಗೆ ಸ್ಟ್ರೆಚ್ ಆಗಬೇಕು. ಸೊ ಇನ್ನೊಂದು ಕಾಲು ಟಚ್ ಆಗಬಾರ್ದು. ಸೊ ಇದೇ ರೀತಿ 2 ಕಾಲಿಗೆ ನೀವು ಸ್ಟ್ರೆಚಸ್ನ ಮಾಡ್ಕೋಬೇಕು. ಸೊ ತುಂಬ ಈಸಿ. ಇದಾದ ನಂತರ ನಾನು ವೇರಿಯೇಷನ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಯೂಶಲಿ ಫಸ್ಟ್ ಸ್ಟಾರ್ಟ್ ಮಾಡೋದು ನೀ ರೈಸ್. ನೀ ರೈಸಲ್ಲಿ ನೀವು 3 ಥರ ಮಾಡ್ಬೋದು. ಈ ರೀತಿ ಲೈಕ್ ಹ್ಯಾಂಡ್ ಕ್ಲಾಪ್ ಮಾಡೋದು ಕೂಡ ಮಾಡ್ಬೋದು, ಅಥವಾ ಬೇರೆ ಥರ ಲೈಕ್ 3-4 ಥರ ಇರುತ್ತೆ. ನಿಮಗೆ ಯಾವುದು ಕನ್ವಿನಿಯೆಂಟು ಆ ಥರ ನೀ ರೈಸನ್ನು ಮಾಡ್ಕೊಳ್ಳಿ. ಯೂಶಲಿ ನಾನು 3 ವೇರಿಯೇಷನ್ನ ಒಂದೊಂದು ಸರಿ ಮಾಡ್ತೀನಿ. ಸೊ ನೋಡಿ, ಇದು ಫಸ್ಟ್ ವೇರಿಯೇಷನ್ ಈ ಥರ. ಸೊ ಪ್ರತಿ ಸರಿ ಒಂದು ವೇರಿಯೇಷನ್ ಮಾಡಿದ್ಮೇಲೆ ಒಂದು 10ರಿಂದ 15 ಸೆಕೆಂಡ್ ರಿಲ್ಯಾಕ್ಸ್ ಆಗಿ ಅದಾದ ನಂತರ ಸೆಕೆಂಡ್ ವೇರಿಯೇಷನ್ ಸ್ಟಾರ್ಟ್ ಮಾಡಬೇಕು. ಸೊ ನೋಡಿ, ಇದು ಕೂಡ ನೀ ರೈಸು, ಬಟ್ ಈ ಥರ ವೇರಿಯೇಷನ್ ಚೇಂಜ್ ಇರುತ್ತೆ, ಬಟ್ ನೀ ರೈಸಲ್ಲೇ ಈ ರೀತಿ. ಸೊ ನಿಮಗೆ ಇದಾಗಲ್ಲ ಅಂದರೆ ಇನ್ನೊಂದು ಥರ ಇದೆ. ಸೊ ನಿಮಗೆ ಯಾವುದು ಕನ್ವಿನಿಯೆಂಟು ಫಸ್ಟು ಆ ರೀತಿ ಈಸಿಯಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೋಡಿ, ಇದು ಕೂಡ ನೀ ರೈಸು. ಯೂಶಲಿ 3 ವೇರಿಯೇಷನ್ ಮಾಡಬೇಕು ಯಾವುದೇ ವರ್ಕೌಟ್ ಮಾಡಿದ್ರೂ.
ಸೊ ಆ 3 ವೇರಿಯೇಷನ್ನ ಮಾಡ್ತೀವಿ. ಇದಾದ ನಂತರ ಈ ರೀತಿ ಒಬ್ಬರು ಕಾಲ ಮೇಲೆ ನಿಂತ್ಕೊಳ್ಳಿ, ಇನ್ನೊಬ್ಬರು ಬಂದು ನಿಮ್ಮ ಹ್ಯಾಂಡ್ ಟಚ್ ಮಾಡಬೇಕು. ಇದನ್ನು ಕೂಡ ವೇರಿಯೇಷನ್ ಆಲ್ಮೋಸ್ಟ್ ಲೈಕ್ 12 ವೇರಿಯೇಷನ್ನು 3 ಟೈಮ್ಸ್ ಮಾಡಿ. ಸೊ ತುಂಬ ಈಸಿಯಾಗಿರುತ್ತೆ. ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ಟಾರ್ಟಿಂಗು, ಬಟ್ ನಿಮಗೆ ಒಬ್ಬರು ಪಾರ್ಟ್ನರ್ ಇದ್ದರೆ ನೀವು ವರ್ಕೌಟ್ ಮಾಡೋದೇ ಗೊತ್ತಾಗಲ್ಲ. ನೀವು ಯಾರಾದರೂ ನಿಮ್ಮ ಬೆಸ್ಟ್ ಫ್ರೆಂಡ್ ಜೊತೆ ಮಾಡಿದ್ರೆ ನಿಮಗೆ ಇಬ್ಬರು ಮೋಟಿವೇಟ್ ಮಾಡ್ಬೋದು, ಇಬ್ಬರು ಆರಾಮ್ಸೆ ಮಾಡ್ಕೋಬೋದು. ಸೊ ಇದೊಂದು ವೇರಿಯೇಷನ್ ಲೈಕ್ ಆಲ್ರೆಡಿ 2 ವೇರಿಯೇಷನ್ ಆಯಿತು. ನೀ ರೈಸ್ ಆಯಿತು, ಮತ್ತು ಈ ರೀತಿ ಎದ್ದು ಹ್ಯಾಂಡ್ ಟಚ್ ಮಾಡೋದು ಕೂಡ ಆಯಿತು. ಸೊ ಯೂಶಲಿ ಸ್ವಲ್ಪ ನಿಮಗೆ ಈಸಿ ಯಾವ್ದು ಅನಿಸುತ್ತೋ ಆ ರೀತಿ ಮಾಡಿ. ಇದೆಲ್ಲ ಫುಲ್ ಬಾಡಿಗೆ ವರ್ಕೌಟು, ಮತ್ತು ಸ್ಪೆಷಲಿ ಮಾಮ್ ಪೌಚ್ ಅಂದರೆ ಹೊಟ್ಟೆ ಭಾಗದ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬ ಬೆಸ್ಟು. ಸ್ವಲ್ಪ ಕಷ್ಟ ಆಗುತ್ತೆ ಕೆಲವು ಟೈಮು, ನಮಗೂ ಕೆಲವೊಮ್ಮೆ ಕಷ್ಟ ಆಗ್ತಿತ್ತು. ಮತ್ತು ಅದನ್ನು ಹಾಗೆ ಮಾಡಿ ಮತ್ತೆ ಒಂದು 10 ನಿಮಿಷ ಬ್ರೇಕ್ ತೊಗೊಂಡು ಮಾಡಿದ್ವಿ. ಇದು ಲೆಗ್ ರೈಸ್ ಆಯಿತಾ. ಈ ಥರ ಕೂಡ ಲೈಕ್ ಇದನ್ನು ಕೂಡ 3 ಟೈಮ್ ಮಾಡಬೇಕು. ಸೊ 15, 15 ಮತ್ತು ಥರ್ಡ್ ವೇರಿಯೇಷನ್ನು 12 ಟೈಮ್ಸ್. ಸೊ ಈ ರೀತಿ ಈಸಿಯಾಗಿರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ನಿಮಗೆ ಅದು ಕಾಲು ಲಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ಈ ರೀತಿ ಕೈಯನ್ನು ಈ ರೀತಿ ಸೊಂಟದ ಕೆಳಗಡೆ ಇಟ್ಕೊಂಡು, ಅಂದರೆ ಹಿಪ್ಸ್ ಕೆಳಗಡೆ ಇಟ್ಕೊಂಡು ಕಾಲು ರೈಸ್ ಮಾಡಬೇಕು. ಆವಾಗ ನಿಮಗೆ ಈಸಿಯಾಗಿ ಕಾಲು ಮೇಲೆ ಹೋಗುತ್ತೆ. ಸೊ ಈ ವರ್ಕೌಟನ್ನು ನೀವು ಮಾಡ್ಬೋದು. ಸೊ ಈಸಿಯಾಗಿ ನೀವು ಮನೆಯಲ್ಲಿ ಬರೀ ಒಂದು ಮ್ಯಾಟ್ ಹಾಕ್ಕೊಂಡು ಮಾಡಿದ್ರೂ ಆಯಿತು. ಸೊ ನೋಡಿದ್ರಲ್ಲ ನೀವು, 2 ಲೆಗ್ ರೈಸ್ ಮಾಡಿದ್ವಿ. ಈಗ ಸಿಂಗಲ್ ಲೆಗ್ ರೈಸ್ ಮಾಡಬೇಕು. ಈಗ ಕೈಯನ್ನು ನೀವು ಸೈಡಲ್ಲಿ ಇಟ್ಕೋಬೇಕು, ಹಿಪ್ ಕೆಳಗಡೆ ಅಲ್ಲ. ಸೊ ಇದನ್ನು ಕೂಡ ಒಂದು 20 ಟೈಮ್ಸ್ ಮಾಡಿ. 20, 20 ಮತ್ತು 15. ಅಂದರೆ ಯಾವಾಗೂ ಥರ್ಡ್ ವೇರಿಯೇಷನ್ನು ಫಸ್ಟ್ 2 ವೇರಿಯೇಷನಿಂದ ಸ್ವಲ್ಪ ಕಮ್ಮಿ ಇರಬೇಕು. ನೆಕ್ಸ್ಟು ಸಿಂಗಲ್ ಹ್ಯಾಂಡು ಮತ್ತು ಸಿಂಗಲ್ ಲೆಗ್ಗನ್ನು ಟಚ್ ಮಾಡೋದು. ಸೊ ಇದು ಕೂಡ ಸ್ವಲ್ಪ ಈಸಿ ಆಗಿರುತ್ತೆ. ನಾನು ಫಸ್ಟ್ ಡೇ ಸ್ವಲ್ಪ ಈಸಿ ಆಗಿರೋಂಥ ವೇರಿಯೇಷನ್ನ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಬಿಗಿನರ್ ಆಗಿದ್ದರೆ ಈ ರೀತಿಯೇ ಸ್ಟಾರ್ಟ್ ಮಾಡಿ. ಏಕೆಂದರೆ ಡೈರೆಕ್ಟ್ ತುಂಬ ಲೈಕ್ ಜಂಪಿಂಗ್ ಜಾಕ್ಸ್ ಮಾಡಿಬಿಡ್ತೀನಿ, ಡೈರೆಕ್ಟ್ ಸ್ಕ್ವಾಟ್ಸ್ ಮಾಡ್ತೀನಿ ಅಂದರೆ ಕಷ್ಟ ಆಗಿಬಿಡುತ್ತೆ. ಸೊ ಫಸ್ಟು ಬಾಡಿನ ಸ್ವಲ್ಪ ಫ್ರೀ ಮಾಡಿಕೊಂಡು ನೀವು ವೇರಿಯೇಷನ್ಸ್ನ ಸ್ವಲ್ಪ ಟಫ್ ಆಗಿರೋಂಥ ಎಕ್ಸಸೈಸ್ಗೆ ಹೋಗಬೇಕು. ಸೊ ನೆಕ್ಸ್ಟು ಈ ರೀತಿಯ ವೇರಿಯೇಷನ್ನ ಮಾಡ್ತೀನಿ. ಎಲ್ಲ ಸ್ವಲ್ಪ ಈಸಿ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಲೈಕ್ ನಾನು 1 ಇಯರಿಂದ ಲೈಕ್ 2 ಇಯರಿಂದ ಮಾಡ್ತಾ ಇರೋದ್ರಿಂದ ನನಗೆ ಕಂಫರ್ಟಬಲ್ ಮತ್ತು ಈಸಿ ಆಗಿರೋ ಅಂಥ ವರ್ಕೌಟ್ಸ್ ಇದು. ಸೊ ನನ್ನ ಫ್ರೆಂಡು ಅವರು ಬಿಗಿನರು, ಸೊ ಅವರು ನನ್ನ ಜೊತೆ ಆರಾಮ್ಸೆ ಮಾಡ್ತಿದ್ದಾರೆ ಅಂದರೆ ನೋಡ್ಬೋದಲ್ಲ, ನೀವು ಕೂಡ ಆರಾಮ್ಸೆ ಈಸಿಯಾಗಿ ಮಾಡ್ಬೋದು. ಸೊ ನೀವು ಆಲ್ಮೋಸ್ಟ್ ಒಂದು ಲೆಗ್ ಆದಮೇಲೆ ಇನ್ನೊಂದು ಲೆಗ್ಗನ್ನು ಈ ರೀತಿ ಮುಂದಕ್ಕೆ ಪುಷ್ ಮಾಡಬೇಕು. ಸೊ ಇದಾದ ನಂತರ ನಾನು ಸ್ಕ್ವಾಟ್ಸ್ ಮಾಡ್ತಾಯಿದ್ದೀನಿ. ಈ ಸ್ಕ್ವಾಟ್ಸು ಬೇಸಿಕ್ ಸ್ಕ್ವಾಟ್ಸು ಈಸಿಯಾಗಿ ಮಾಡ್ಬೋದು. ಇನ್ ಕೇಸ್ ನಿಮಗೆ ಈ ರೀತಿ ಆಗಲ್ಲ ಅಂದರೆ ನೀವು ಕಂಬಿಯನ್ನು ಇಟ್ಕೊಂಡು ಕೂಡ ಮಾಡ್ಬೋದು. ಸೊ ಈಸಿಯಾಗಿ ಇಷ್ಟು ವೇರಿಯೇಷನ್ನ ಫಸ್ಟೇ ಮಾಡಿ. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.